ಈ ತಲೆಬುರುಡೆ ಕೇಸ್ನಲ್ಲಿ ಸೌಜನ್ಯ ಮಾವ ವಿಠ್ಠಲ ಗೌಡ ಲಾಕ್ ಆಗ್ತಾರಾ ಅಂದರ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಹೇಳ್ತಾ ಇದೆ. ಸೌಜನ್ಯ ಕುಟುಂಬದ ಸುತ್ತ ಈಗ ಈ ಬುರುಡೆ ಪ್ರಕರಣ, ಬುರುಡೆ ಷಡ್ಯಂತ್ರ ಗಿರಿಕಿ ಹೊಡಿತಾ ಇದೆ. ಈ ಬುರುಡೆ ಕೇಸ್ನಲ್ಲಿ ಇದೀಗ ಸೌಜನ್ಯ ರಿಲೇಟಿವ್, ಸೌಜನ್ಯ ಸಂಬಂಧಿ, ಸೋದರ ಮಾವ, ಆತನ ಹೆಸರು ಅತ್ಯಂತ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಸೌಜನ್ಯ ಕುಟುಂಬದ ಸುತ್ತ ಗಿರಿಕಿ ಹೊಡಿತಾ ಇದೆಯಾ ಬುರುಡೆ ಕೇಸ್? ಸೌಜನ್ಯ ಫ್ಯಾಮಿಲಿಗೆ ತಿರುಗುಬಾಣವಾಗುತ್ತಾ? ಸೌಜನ್ಯ ಕುಟುಂಬಕ್ಕೆ ತಿರುಗುಬಾಣವಾಗುತ್ತಾ ಬುರುಡೆ ಕೇಸ್? ಈ ಬುರುಡೆ ಪ್ರಕರಣ ಸೌಜನ್ಯ ಫ್ಯಾಮಿಲಿಯ ಸುತ್ತ ಸುತ್ತುತ್ತಾ ಇದೆ. ಬುರುಡೆ ಸೂತ್ರಧಾರಿಯೇ ಸೌಜನ್ಯ ಮಾವ ವಿಠ್ಠಲ ಗೌಡ ಅಂತ ಹೇಳಲಾಗಿದೆ. ತಲೆಬುರುಡೆಯನ್ನ ತಂದು ಕೊಟ್ಟಿದ್ದೆ ವಿಠ್ಠಲ ಗೌಡ ಅಂತ ಹೇಳಲಾಗಿದೆ. ಧರ್ಮಸ್ಥಳದ ಈ ಕೇಸ್ಗೆ ಬಿಗ್ ಟ್ವಿಸ್ಟ್. ಮಠಣ್ಣವರಿಗೆ ಬುರುಡೆ ತಂದು ಕೊಟ್ಟಿದ್ದೆ ಸೌಜನ್ಯ ಮಾವ ವಿಠ್ಠಲ ಗೌಡ. ಹಾಗಂತ SIT ಮುಂದೆ ಈತ ತಪ್ಪೊಪ್ಪಿಗೆ ಮಾಡಿಕೊಂಡಿದ್ದಾನೆ ಅಂತ ಹೇಳಲಾಗಿದೆ. ಯಾವುದೇ ಕ್ಷಣದಲ್ಲಿ ವಿಠ್ಠಲ ಗೌಡ ಅರೆಸ್ಟ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ತಲೆಬುರುಡೆ ಕೇಸ್ನಲ್ಲಿ ಇದೀಗ ಸೌಜನ್ಯ ಮಾವ ಲಾಕ್ ಆಗ್ತಾರಾ ಅಂದರ್ ಆಗ್ತಾರಾ? ಬಂಗ್ಲೆಗುಡ್ಡದಿಂದ ಬುರುಡೆ ತೆಗೆದಿದ್ದೆ ಈ ಸೌಜನ್ಯ ಮಾವನ, ಹಾಗಂತ ಆತ ಹೇಳ್ಕೊಂಡಿದ್ದಾನೆ. ಯಾರು ಈ ವಿಠ್ಠಲ ಗೌಡ? ಏನು ಹತ್ಯೆ ಆಗಿದ್ದಾಳೆ ಎನ್ನಲಾದ ಹುಡುಗಿ, ಪಾಪದ ಹುಡುಗಿ ಆ ಸೌಜನ್ಯ, ಆಕೆಯ ಮಾವ ಈತ, ಸೋದರ ಮಾವ ಈತ ವಿಠ್ಠಲ ಗೌಡ. ಈತನೇ ಈ ಸೌಜನ್ಯಳನ್ನ ಕೊನೆಯದಾಗಿ ನೋಡಿದ್ದು ಅಂತ ಹೇಳಲಾಗ್ತಾ ಇದೆ. ಈತ ಸೌಜನ್ಯ ತಾಯಿ ಕುಸುಮಾವತಿ ಏನಿದ್ದಾರೆ, ಆಕೆಯ ಸಹೋದರ, ಕುಸುಮಾವತಿಯವರ ಸಹೋದರ ವಿಠ್ಠಲ ಗೌಡ. ಸೌಜನ್ಯ ಹೋರಾಟದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ದ ಅಂತ ಹೇಳಲಾಗ್ತಾ ಇದೆ. ಕುಸುಮಾವತಿ ಅವರ ಸಹೋದರ ಸೌಜನ್ಯಳನ್ನ ಕೊನೆಯದಾಗಿ ನೋಡಿದ್ದು ತಾನೇ ಅಂತ ಹೇಳ್ಕೊಂಡಿದ್ದಾನೆ. ವಿಠ್ಠಲ ಗೌಡ ಸೌಜನ್ಯ ಮಾವ, ಕುಸುಮಾವತಿ, ಸೌಜನ್ಯ ತಾಯಿ ಕುಸುಮಾವತಿ ಅವರ ಸಹೋದರ. ಆತ ಇದೀಗ ಬುರುಡೆ ಪ್ರಕರಣದ ಸೂತ್ರಧಾರಿ ಅನ್ನುವಂಥ ವಿಚಾರ ಬಯಲಿಗೆ ಬರ್ತಾ ಇದೆ. ಬುರುಡೆ ತಗೊಂಬಂದಿದ್ದು ಆತನೇ ಅಂತ ಹೇಳಲಾಗ್ತಾ ಇದೆ. ಅದನ್ನ ಆತ SIT ಮುಂದೆ ಒಪ್ಪಿಕೊಂಡಿದ್ದಾನೆ ಅಂತ. ನೋಡಿ ಎಲ್ಲಿಂದ ಎಲ್ಲಿಗೆ ಬಂತು ಇಡೀ ಪ್ರಕರಣ, ಹೇಗೆ ಅನ್ಫೋಲ್ಡ್ ಆಗ್ತಾ ಇದೆ, ರಿವೀಲ್ ಆಗ್ತಾ ಇದೆ, ತನ್ನ ಬಣ್ಣವನ್ನ ಬಯಲು ಮಾಡ್ತಾ ಇದೆ. ಒಬ್ಬರ ಹಿಂದೆ ಒಬ್ರು ಯಾರಿದ್ದಾರೆ ಅಂತ ಬೆದಕ್ತಾ ಹೋದಂತಹ SITಗೆ ಇದೀಗ ಸೌಜನ್ಯ ಮಾವ ವಿಠ್ಠಲ ಗೌಡ ತಪ್ಪೊಪ್ಪಿಗೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಬುರುಡೆ ತಂದು ಕೊಟ್ಟಿದ್ದು ತಾನೇ, ಬಂಗ್ಲೆಗುಡ್ಡದಿಂದ ಬುರುಡೆ ತಂದು ಕೊಟ್ಟಿದ್ದು ತಾನೇ ಅಂತ ಈ ವಿಠ್ಠಲ ಗೌಡ ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಕುಸುಮಾವತಿ ಅವರ ಸಹೋದರ ಸೌಜನ್ಯ ಕುಟುಂಬದ ಸುತ್ತಲೇ ಇದೀಗ ಇಡೀ ಬುರುಡೆ ಪ್ರಕರಣ ಗಿರಿಕಿ ಹೊಡಿತಾ ಇದೆ. ಈತ ಅರೆಸ್ಟ್ ಆಗ್ತಾನ? ಈಗ ಇಷ್ಟೊಂದು ವಿಚಾರಣೆಯನ್ನ ಮಾಡಿದೆ SIT, ಸ್ಥಳ ಮಹಜರನ್ನ ಕೂಡ ಮಾಡಿದೆ. ಸೊ ಈತ ಈಗ ಅರೆಸ್ಟ್ ಆಗ್ತಾನ? ಯಾವ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಮಾಡ್ದ? ಸೌಜನ್ಯ ಅನ್ನುವ ಹುಡುಗಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಯಾರಿಗಾದ್ರೂ ಅನ್ಸಿದ್ರೆ, ಅಂದ್ರೆ ಆಕೆ ಮೃತಪಟ್ಟಾಗಿದೆ, ಹಾಗಾಗಿ ಅದು ಕೊಲೆಯ ಏನದು, ಅದರ ಇನ್ನಷ್ಟು ತನಿಖೆ ಆಗಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ನ್ಯಾಯಾಲಯ ಇದೆ, ಕೋರ್ಟ್ ಮೆಟ್ಲನ್ನ ಹತ್ತಬಹುದು, ಸುಪ್ರೀಂ ಕೋರ್ಟ್ಗೆ ಇವ್ರ ಹತ್ರ ಲಭ್ಯ ಇರೋ ಎಲ್ಲ ಸಾಕ್ಷಿಯನ್ನ ಕೊಡಬಹುದು. ಆದರೆ ಈ ತಲೆಬುರುಡೆ ಪ್ರಕರಣವನ್ನ ಯಾಕೆ ಸೃಷ್ಟಿ ಮಾಡಲಾಯಿತು? ಈ ತಲೆಬುರುಡೆ ಕೇಸ್ನಲ್ಲಿ ಸೌಜನ್ಯ ಮಾವ ವಿಠ್ಠಲ ಗೌಡ ಲಾಕ್ ಆಗ್ತಾರಾ ಅಂದರ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಹೇಳ್ತಾ ಇದೆ. ಸೌಜನ್ಯ ಕುಟುಂಬದ ಸುತ್ತ ಈಗ ಈ ಬುರುಡೆ ಪ್ರಕರಣ, ಬುರುಡೆ ಷಡ್ಯಂತ್ರ ಗಿರಿಕಿ ಹೊಡಿತಾ ಇದೆ. ಈ ಬುರುಡೆ ಕೇಸ್ನಲ್ಲಿ ಇದೀಗ ಸೌಜನ್ಯ ರಿಲೇಟಿವ್, ಸೌಜನ್ಯ ಸಂಬಂಧಿ, ಸೋದರ ಮಾವ, ಆತನ ಹೆಸರು ಅತ್ಯಂತ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಸೌಜನ್ಯ ಕುಟುಂಬದ ಸುತ್ತ ಗಿರಿಕಿ ಹೊಡಿತಾ ಇದೆಯಾ ಬುರುಡೆ ಕೇಸ್?
ಸೌಜನ್ಯ ಫ್ಯಾಮಿಲಿಗೆ ತಿರುಗುಬಾಣವಾಗುತ್ತಾ? ಸೌಜನ್ಯ ಕುಟುಂಬಕ್ಕೆ ತಿರುಗುಬಾಣವಾಗುತ್ತಾ ಬುರ್ಡೆ ಕೇಸ್? ಈ ಬುರ್ಡೆ ಪ್ರಕರಣ ಸೌಜನ್ಯ ಫ್ಯಾಮಿಲಿಯ ಸುತ್ತ ಸುತ್ತುತ್ತಾ ಇದೆ. ಬುರ್ಡೆ ಸೂತ್ರಧಾರಿಯೇ ಸೌಜನ್ಯ ಮಾವ ವಿಠ್ಠಲ ಗೌಡ ಅಂತ ಹೇಳಲಾಗಿದೆ. ತಲೆಬುರುಡೆಯನ್ನ ತಂದು ಕೊಟ್ಟಿದ್ದೆ ವಿಠ್ಠಲ ಗೌಡ ಅಂತ ಹೇಳಲಾಗಿದೆ. ಧರ್ಮಸ್ಥಳದ ಈ ಕೇಸ್ಗೆ ಬಿಗ್ ಟ್ವಿಸ್ಟ್. ಮಠಣ್ಣವರಿಗೆ ಬುರ್ಡೆ ತಂದು ಕೊಟ್ಟಿದ್ದೆ ಸೌಜನ್ಯ ಮಾವ ವಿಠ್ಠಲ ಗೌಡ. ಹಾಗಂತ SIT ಮುಂದೆ ಈತ ತಪ್ಪೊಪ್ಪಿಗೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಲಾಗಿದೆ. ಯಾವುದೇ ಕ್ಷಣದಲ್ಲಿ ವಿಠ್ಠಲ ಗೌಡ ಅರೆಸ್ಟ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ತಲೆಬುರುಡೆ ಕೇಸ್ನಲ್ಲಿ ಇದೀಗ ಸೌಜನ್ಯ ಮಾವ ಲಾಕ್ ಆಗ್ತಾರಾ, ಅಂದರ್ ಆಗ್ತಾರಾ? ಬಂಗ್ಲೆಗುಡ್ಡದಿಂದ ಬುರ್ಡೆ ತೆಗೆದಿದ್ದೆ ಈ ಸೌಜನ್ಯ ಮಾವನ, ಹಾಗಂತ ಆತ ಹೇಳ್ಕೊಂಡಿದ್ದಾನೆ. ಯಾರು ಈ ವಿಠ್ಠಲ ಗೌಡ? ಏನು ಹತ್ಯೆ ಆಗಿದ್ದಾಳೆ ಎನ್ನಲಾದ ಹುಡುಗಿ, ಪಾಪದ ಹುಡುಗಿ ಆ ಸೌಜನ್ಯ, ಆಕೆಯ ಮಾವ ಈತ, ಸೋದರ ಮಾವ ಈತ ವಿಠ್ಠಲ ಗೌಡ. ಈತನೇ ಈ ಸೌಜನ್ಯಳನ್ನ ಕೊನೆಯದಾಗಿ ನೋಡಿದ್ದು ಅಂತ ಹೇಳಲಾಗ್ತಾ ಇದೆ. ಈತ ಸೌಜನ್ಯ ತಾಯಿ ಕುಸುಮಾವತಿ ಏನಿದ್ದಾರೆ ಆಕೆಯ ಸಹೋದರ, ಕುಸುಮಾವತಿಯವರ ಸಹೋದರ ವಿಠ್ಠಲ ಗೌಡ. ಸೌಜನ್ಯ ಹೋರಾಟದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ದ ಅಂತ ಹೇಳಲಾಗ್ತಾ ಇದೆ. ಕುಸುಮಾವತಿ ಅವರ ಸಹೋದರ ಸೌಜನ್ಯಳನ್ನ ಕೊನೆಯದಾಗಿ ನೋಡಿದ್ದು ತಾನೇ ಅಂತ ಹೇಳ್ಕೊಂಡಿದ್ದಾನೆ. ವಿಠ್ಠಲ ಗೌಡ ಸೌಜನ್ಯ ಮಾವ, ಕುಸುಮಾವತಿ, ಸೌಜನ್ಯ ತಾಯಿ ಕುಸುಮಾವತಿ ಅವರ ಸಹೋದರ. ಆತ ಇದೀಗ ಬುರ್ಡೆ ಪ್ರಕರಣದ ಸೂತ್ರಧಾರಿ ಅನ್ನುವಂಥ ವಿಚಾರ ಬಯಲಿಗೆ ಬರ್ತಾ ಇದೆ. ಬುರ್ಡೆ ತಗೊಂಬಂದಿದ್ದು ಆತನೇ ಅಂತ ಹೇಳಲಾಗ್ತಾ ಇದೆ. ಅದನ್ನ ಆತ SIT ಮುಂದೆ ಒಪ್ಪಿಕೊಂಡಿದ್ದಾನೆ ಅಂತ. ನೋಡಿ ಎಲ್ಲಿಂದ ಎಲ್ಲಿಗೆ ಬಂತು ಇಡೀ ಪ್ರಕರಣ, ಹೇಗೆ ಅನ್ಫೋಲ್ಡ್ ಆಗ್ತಾ ಇದೆ, ರಿವೀಲ್ ಆಗ್ತಾ ಇದೆ, ತನ್ನ ಬಣ್ಣವನ್ನ ಬಯಲು ಮಾಡ್ತಾ ಇದೆ. ಒಬ್ಬರ ಹಿಂದೆ ಒಬ್ರು ಯಾರಿದ್ದಾರೆ ಅಂತ ಬೆದಕ್ತಾ ಹೋದಂತಹ SITಗೆ ಇದೀಗ ಸೌಜನ್ಯ ಮಾವ ವಿಠ್ಠಲ ಗೌಡ ತಪ್ಪೊಪ್ಪಿಗೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಬುರುಡೆ ತಂದು ಕೊಟ್ಟಿದ್ದು ತಾನೇ, ಬಂಗ್ಲೆಗುಡ್ಡದಿಂದ ಬುರುಡೆ ತಂದು ಕೊಟ್ಟಿದ್ದು ತಾನೇ ಅಂತ ಈ ವಿಠ್ಠಲ ಗೌಡ ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಕುಸುಮಾವತಿ ಅವರ ಸಹೋದರ ಸೌಜನ್ಯ ಕುಟುಂಬದ ಸುತ್ತಲೇ ಇದೀಗ ಇಡೀ ಬುರುಡೆ ಪ್ರಕರಣ ಗಿರಿಕಿ ಹೊಡಿತಾ ಇದೆ. ಈತ ಅರೆಸ್ಟ್ ಆಗ್ತಾನ? ಈಗ ಇಷ್ಟೊಂದು ವಿಚಾರಣೆಯನ್ನ ಮಾಡಿದೆ SIT, ಸ್ಥಳ ಮಹಜರನ್ನ ಕೂಡ ಮಾಡಿದೆ. ಸೊ ಈತ ಈಗ ಅರೆಸ್ಟ್ ಆಗ್ತಾನ? ಯಾವ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಮಾಡ್ದ? ಸೌಜನ್ಯ